ಕೇದಾರ್ನಾಥ ನನ್ನ ಲೈಫಲ್ಲಿ ಇದು ಒಂದು ಟ್ರಿಪ್ ಅಲ್ಲ, ಇದು ನನ್ನ ಡ್ರೀಮ್ ಪ್ಲೇಸ್. ನಾನು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರುವಾಗ ನಾನು ಥಿಂಕ್ ಮಾಡ್ತಾ ಇದ್ದೆ, ಆಕ್ಚುಲ್ ಆಗಿ ನಿಜವಾಗ್ಲೂ ನಾನು ಕೇದಾರ್ನಾಥ್ ಹೋಗ್ತಾ ಇದ್ದೇನಾ ಅಥವಾ ಇಲ್ಲ ಅಂತ. ಬಿಕಾಸ್ ನನ್ನ ಲೈಫಲ್ಲಿ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್. ನನ್ನ ಈ ಜರ್ನಿ ಮೊದಲು ಶುರುವಾದದ್ದು ಲುಧಿಯಾನದಿಂದ. ಲುಧಿಯಾನದಿಂದ ನಾವು ಹೊರಟಿದ್ದೆವು. ನೈಟ್ ಎಲ್ಲ ಟ್ರಾವೆಲ್ ಮಾಡೋದು ಅಂಡ್ ತುಂಬಾ ಕರು ದಾರಿ ಇದ್ದ ಕಾರಣ ನನಗೆ ಹೆಚ್ಚಿನ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೋನ್ ಪ್ರಯಾಗಕ್ಕೆ ನಾವು ರೀಚ್ ಆಗಿದ್ದೆವು. ನಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗಿರ್ಬೋದು, ಮೇ ಬಿ ಡೆಲ್ಲಿಯಿಂದ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಎಲ್ಲಿಂದ ಆಗಿರ್ಬೋದು. ಮೊದಲು ನಾವು ಉತ್ತರಾಖಂಡ ಬಸ್ ಸ್ಟ್ಯಾಂಡ್ ಬರಬೇಕು. ಉತ್ತರಾಖಂಡ ಬಸ್ ಸ್ಟ್ಯಾಂಡ್ ನಿಂದ ನೆಕ್ಸ್ಟ್ ನಾವು ಸೋನ್ ಪ್ರಯಾಗಕ್ಕೆ ಹೋಗ್ಬೇಕು. ಸೋನ್ ಪ್ರಯಾಗ ಒಂದು ರೀತಿಯ ಬೇಸ್ ಪ್ಲೇಸ್. ನಿಮ್ಗೆ ಎಲ್ಲ ರೀತಿಯಾಗಿ ಪಾರ್ಕಿಂಗ್ ಫೆಸಿಲಿಟಿ ಆಗಿರ್ಬೋದು ಅಥವಾ ರೂಮ್ಸ್ ಆಗಿರ್ಬೋದು ಎಲ್ಲ ಅವೈಲೇಬಲ್. ಬಿಕಾಸ್ ಅಲ್ಲಿಂದ ಲಾಸ್ಟ್, ಬಿಕಾಸ್ ನಾವು ನೆಕ್ಸ್ಟ್ ಅದಕ್ಕಿಂತ ಮುಂದೆ ಯಾವುದೇ ರೀತಿಯಾಗಿ ಕಾರನ್ನು ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ರೂಮ್ಸ್ ಎಲ್ಲ ಅವೈಲೇಬಲ್ ಇರಲಿಲ್ಲ. ಸೊ ಸೋನ್ ಪ್ರಯಾಗ ಒಂದು ಮೇನ್ ಪ್ಲೇಸ್. ಅಲ್ಲಿಗೆ ನಾವು ಈವ್ನಿಂಗ್ ತಲುಪಿದ್ವಿ. ನಾವು ಮೊದಲೇ ಪ್ಲಾನಿಂಗ್ ಮಾಡಿದ್ವಿ, ಅದೇನಂದ್ರೆ ಬೆಳಿಗ್ಗೆ ಎಷ್ಟಾಗುತ್ತೋ ಅಷ್ಟು ಬೇಗ ಎದ್ದು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು 4:30ಗೆ ಎದ್ವಿ, ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಜರ್ನಿಯನ್ನು ಶುರು ಮಾಡಿದ್ವಿ. ಅಂಡ್ ಅದಕ್ಕಿಂತ ಮೊದಲೇ ಜನಗಳೆಲ್ಲ 3 ಗಂಟೆ 4 ಗಂಟೆ ಮೊದಲೇ ಅವರ ಜರ್ನಿಯನ್ನು ಶುರು ಮಾಡ್ತಾ ಇದ್ರು. ಆಕ್ಚುಲಿ ನಮ್ಮ ಜರ್ನಿ ಶುರು ಆಗೋದು ಗೌರಿಕೊಂಡೆ ಅಂತ. ಗೌರಿಕೊಂಡಿಗೆ ಸೋನ್ ಪ್ರಯಾಗದಿಂದ ಗೌರಿಕೊಂಡಿಗೆ ಹೋಗ್ಲಿಕ್ಕೆ 10 ಕಿಲೋಮೀಟರ್ ಇದೆ. ಅದಕ್ಕೆ ನಾವು ಯಾವುದೇ ರೀತಿಯ ಪರ್ಸನಲ್ ವೆಹಿಕಲ್ ಅನ್ನು ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ನಾವು ಜೀಪನ್ನು ಯೂಸ್ ಮಾಡ್ಕೊಂಡು ಹೋಗ್ಬೇಕು ಅಥವಾ ವಾಕಿಂಗ್ ಕೂಡ ಹೋಗ್ಬೋದು. ವಾಕಿಂಗ್ ಅಲ್ಲಿ ನಾವು ಮತ್ತೆ 10 ಕಿಲೋಮೀಟರ್ ಹೋಗೋದು ಮತ್ತೆ ಟ್ರೆಕ್ಕಿಂಗ್ ಎಲ್ಲ ಮಾಡೋದು ಅದೆಲ್ಲ ತುಂಬಾ ಹೆಕ್ಟಿಕ್ ಆಗುತ್ತೆ. ಸೊ ಹಾಗಾಗಿ ಜೀಪಲ್ಲಿ ಹೋಗೋದು ಬೆಸ್ಟ್ ಇದೆ. ಬಟ್ ಜೀಪಲ್ಲಿ ಕೂಡ ಏನಂದ್ರೆ ತುಂಬಾ ರಶ್ ಇತ್ತು. ಎಲ್ರು ಕೂಡ ಜನಗಳೆಲ್ಲ ನುಗ್ಗಲೆಲ್ಲ ಮಾಡ್ತಾ ಇದ್ರು. ಎಷ್ಟು ಜನಗೆಲ್ಲ ಇತ್ತು ಅಂದ್ರೆ ಪೊಲೀಸವರೆಲ್ಲ ಬರ್ಬೇಕಾಗಿತ್ತು. ಬ್ರಿಡ್ಜ್ ಅನ್ನು ಪೂರಾ ಬಂದ್ ಮಾಡಿದ್ರು. ಬ್ರಿಡ್ಜ್ ಅಲ್ಲಿ ಕೂಡ ತುಂಬಾ ಜನ ಇದ್ರು, 100-150 ಜನ ಇದ್ರು. ಇದು ಜಸ್ಟ್ ನಾವು ಅರ್ಲಿ ಮಾರ್ನಿಂಗ್ ನ ಸ್ಟೋರಿ. ಒಂದ್ ವೇಳೆ ನೀವು ಲೇಟ್ ಆಗಿ ಬರೋದಾದ್ರೆ ಎಷ್ಟು ಜನಗಳು ರಶ್ ಇರ್ಬೋದು ಅಂತ ನೀವೇ ಸ್ವಲ್ಪ ಥಿಂಕ್ ಮಾಡಿ. ಫೈನಲಿ ಆಗಿ ನಾವು ಗೌರಿಕೊಂಡಿಗೆ ತಲುಪಿದ್ವಿ. ನಮ್ಮ ಆಕ್ಚುಲಿ ಟ್ರೆಕ್ಕಿಂಗ್ ಜರ್ನಿ ಆಗಿರ್ಬೋದು, ನಮ್ಮ ನಡ್ಕೊಂಡು ಹೋಗುವ ಜರ್ನಿ ನಮ್ದು ಸ್ಟಾರ್ಟ್ ಆಗೋದು ಗೌರಿಕೊಂಡಿಂದ. ಗೌರಿಕೊಂಡಿಗೆ ತಲುಪಿದಾಗ ನಾವು ಒಂದು ಕೆಲಸ ಮಾಡಲೇಬೇಕು, ಅದೇನಂದ್ರೆ ಸ್ನಾನ ಮಾಡಬೇಕು. ಸ್ನಾನ ಮಾಡೋದ್ರಿಂದ ಏನಂದ್ರೆ ಎಲ್ಲರಿಗೊಂದು ನಂಬಿಕೆ, ನಾವೊಂದು ಪವಿತ್ರ ಆಗಿರ್ತೇವೆ ಅಂತ, ಸೊ ಶುದ್ಧವಾಗಿರ್ತೇವೆ ಅಂತ. ಸೊ ಹಾಗಾಗಿ ಸ್ನಾನ ಮಾಡಿ ಹೋಗೋದು ಇಲ್ಲಿಯ ಒಂದು ನಂಬಿಕೆ. ಗಾಯ್ಸ್, ಬಹಳ ಸಾಹಸ ಪಟ್ಟು ನಾವು ಸೋನ್ ಪ್ರಯಾಗದಿಂದ ಗೌರಿಕೊಂಡ್ಗೆ ಬಂದ್ವಿ. ನೀವೇ ನೋಡಿದೀನಿ ನಾನು ತೋರಿಸಿದ ಹಾಗೆ. ಈಗ ಸ್ನಾನ ಮಾಡ್ಲಿಕ್ಕೆ ಅಂತ ನಾವು ಇಲ್ಲಿ ಗೌರಿಕೊಂಡಿಗೆ ಬಂದ್ವಿ. ಆಕ್ಚುಲಿ ಇಲ್ಲಿ ಸ್ನಾನ ಮಾಡಿ ನಾವು ಮೇಲೆ ಶಿವನ ದರ್ಶನ ಮಾಡ್ಲಿಕ್ಕೆ ಹೋಗ್ತೇವೆ. ಗೌರಿಕೊಂಡಿಂದ ನಾವು ಕೇದಾರ್ನಾಥ್ಗೆ ಹೋಗ್ಲಿಕ್ಕೆ 20 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ ಕೂಡ ಹೇಗಿದೆ ಅಂದ್ರೆ ಅದು ನಾವು ಎಲ್ಲಾ ಬೆಟ್ಟಗಳನ್ನು ಹತ್ತಿ ಹೋಗ್ಬೇಕು. ರಸ್ತೆಗಳೆಲ್ಲ ಇದೆ, ಬಟ್ ಆದ್ರೂ ಕೂಡ ತುಂಬಾ ಕಷ್ಟ ಇದೆ, ಅಷ್ಟೇನು ಈಸಿ ಇಲ್ಲ. ಸೊ ಈ ಜರ್ನಿಯನ್ನು ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ 4 ವೇಸ್ ಇದೆ. ಅದು ಒಂದಂದ್ರೆ ನಾವು ಬೈ ವಾಕ್ ಅಲ್ಲಿ ಹೋಗ್ಬೋದು, ಅಥವಾ ಹೆಲಿಕಾಪ್ಟರ್ ತ್ರೂ ಹೋಗ್ಬೋದು, ಅಥವಾ ಬಕೆಟ್ ಅಲ್ಲಿ ಹೊತ್ತುಕೊಂಡು ಹೋಗ್ತಾರೆ ಅದರಲ್ಲಿ ಕೂಡ ಹೋಗ್ಬೋದು, ಅಥವಾ ನಾವು ಕುದುರೆಯನ್ನು ಯೂಸ್ ಮಾಡಿಕೊಂಡು ಹೋಗ್ಬೋದು. ನನಗೆ ಇದು ಯಾವುದೇ 3 ಆಪ್ಷನ್ ಇಲ್ಲ. ನಾನು ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ವಿ, ವಾಕಿಂಗ್ ಮಾಡಿದ್ವಿ. ಸೊ ಅದರ ಎಕ್ಸ್ಪೀರಿಯನ್ಸ್ ಅಂಡ್ ಅದರ ಕೊಡೋ ಅನುಭವ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಾವು ಈ ಟ್ರೆಕ್ ಜರ್ನಿ ಮಾಡುವಾಗ ನಾನು ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ದೆ ಆ್ಯಂಡ್ ಇದಕ್ಕಿಂತ ಮೊದಲು ವಿಡಿಯೋ ಕೂಡ ಮಾಡಿದ್ದೆ. ಆ್ಯಂಡ್ ಎಲ್ಲ ಇಕ್ವಿಪ್ಮೆಂಟ್ ಆಗಿರ್ಬೋದು, ಫುಡ್ ಐಟಮ್ ಆಗಿರ್ಬೋದು, ಆ್ಯಂಡ್ ನಾವು ಸಣ್ಣ ಸ್ಟವ್ ಅನ್ನು ಕೂಡ ಕ್ಯಾರಿ ಮಾಡಿದ್ವಿ, ಕಾಫಿ ಪ್ಯಾಕೆಟ್ಸ್, ಎಲೆಕ್ಟ್ರೋಲೈಟ್ಸ್, ಆ್ಯಂಡ್ ಆಲ್ಸೋ ನೀರು ಕೂಡ ನಮಗೆ ಅವೈಲೇಬಲ್ ಇತ್ತು. ಎಲ್ಲ ಒಂದೊಂದು ಬಾಟಲ್ ನೀರು ಅವೈಲೇಬಲ್. ನೀರದ್ದೇನು ಪ್ರಾಬ್ಲಮ್ ಆಗಿಲ್ಲ. ಒಂದು ವೇಳೆ ನೀವು ಬಾಟಲಿದ್ದು ನೀರು ತಗೊಳ್ಳೋದಾದ್ರೆ ಪರ್ ಬಾಟಲ್ 50, ಆ್ಯಂಡ್ ಮತ್ತೆ ಮುಂದೆ ಹೋದ ನಂತರ ಅದರದ್ದು ರೇಟ್ ಕೂಡ ಜಾಸ್ತಿ ಆಗುತ್ತೆ, 100 ಕೂಡ ಆಗುತ್ತೆ. ಸೊ ಹಾಗಾಗಿ ನಾವು ಮೊದಲೇ ಕ್ಯಾರಿ ಮಾಡಿದ್ದು, ನಮಗೆ ಅದು ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಮನಿ ಕೂಡ ಸೇವ್ ಆಯಿತು.
ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಲೈಫಲ್ಲಿ ಈ ಅಂತ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ. ನಾವು ರೋಡ್ ಸೈಡಲ್ಲಿ ಜನಗಳ ಮಧ್ಯೆ ನಾವು ರೋಡ್ ಸೈಡಲ್ಲಿ ಜನಗಳ ಮಧ್ಯೆ ಪ್ಲೇಸನ್ನು ಫೈಂಡ್ ಔಟ್ ಮಾಡಿ ಸ್ಟವನ್ನೆಲ್ಲ ಯೂಸ್ ಮಾಡಿಕೊಂಡು ಕಾಫಿ ಮಾಡೋದು ಆಗಿರ್ಬೋದು ಅಥವಾ ಮ್ಯಾಗಿ ಮಾಡೋದು, ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾನು ನನ್ನ ಲೈಫಲ್ಲಿ ಈ ಎಕ್ಸ್ಪೀರಿಯನ್ಸನ್ನು ನಾನು ಮಾಡಲಿಲ್ಲ. ಬಿಕಾಸ್ ನನ್ನ ಫ್ರೆಂಡ್ ಪ್ರಾಪರ್ ಟ್ರೆಕ್ಕರ್ ಆಗಿದ್ದ, ಸೊ ಅವನಿಗೆ ಇದೆಲ್ಲ ಗೊತ್ತಿತ್ತು. ಅವನ ಜೊತೆ ಬಂದು ನನಗೆ ಈ ಎಕ್ಸ್ಪೀರಿಯನ್ಸ್ ಮಾಡೋ ಚಾನ್ಸ್ ಕೂಡ ಸಿಕ್ಕಿತು. ಸೊ ಹೀಗೆ ಮಾತಾಡಿಕೊಂಡು ಬ್ರೇಕ್ ತೆಗೊಂಡು ಆ್ಯಂಡ್ ಜನಗಳನ್ನೆಲ್ಲ ನೋಡಿಕೊಂಡು, ಬಿಕಾಸ್ ಜನಗಳನ್ನು ನೋಡ್ಕೊಡೋದು ಕೂಡ ಒಂದು ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಏನಂದರೆ ತುಂಬ ಜನಗಳಿರ್ತಾರೆ, ಎಲ್ಡರ್ಸ್ ಇರುತ್ತೆ, ಅವರು ಕೂಡ ಯಾವ ರೀತಿ ಹತ್ತಾರೆ, ಅವರ ಮೋಟಿವೇಶನ್ ಎಲ್ಲ ನೋಡಿ ತುಂಬ ಇನ್ಸ್ಪೈರ್ ಎಲ್ಲ ಆಗ್ತಾ ಇದ್ವಿ. ಆ್ಯಂಡ್ ಮಜಾ ಮಾಡಿಕೊಂಡು ಮುಂದೆ ಹೋದ್ವಿ. ಆ್ಯಂಡ್ ಫೈನಲಿ ಆಗಿ ನಾವು ಕೇದಾರ್ನಾಥ್ಗೆ ತಲುಪಿದ್ವಿ. ಅಟ್ ಅರೌಂಡ್ 4 o'clock 4:30ಗೆ ನಾವು ಈವ್ನಿಂಗ್ಗೆ ತಲುಪಿದ್ವಿ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಗಾಯ್ಸ್, ಫೈನಲಿ ಆಗಿ ನಾನು ಕೇದಾರ್ನಾಥ್ಗೆ ತಲುಪಿದ್ದೇನೆ. ಈ ಟ್ರೆಕ್ ಅಂತೂ ಈಸಿ ಅಂತೂ ಅಲ್ಲ, ಮಾಡ್ರೇಟು ಅಂತಲ್ಲ, ಬಿಗಿನರು ಅಂತೂ ಅಲ್ಲ ಸ್ನೇಹಿತರೆ, ಟಫ್ ಇದೆ. 20 ಕಿಲೋಮೀಟರ್ ನಾವು ಕಂಟಿನ್ಯೂಸ್ ಆಗಿ ಟ್ರೆಕ್ ಮಾಡೋದು ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ತುಂಬ ಬಹಳ, ಅದಕ್ಕೆ ತುಂಬ ಫಿಟ್ ಆಗಿರ್ಬೇಕು, ತುಂಬ ಎನರ್ಜೆಟಿಕ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ನಾವು ಕೇದಾರ್ನಾಥ ಟೆಂಪಲ್ಗೆ ಹೋಗ್ಬೋದು. ನಾನೀಗ ಕೇದಾರ್ನಾಥ ಟೆಂಪಲ್ ನ ವ್ಯೂಸ್ ಅಂತ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಅಲ್ಲಿ ನೋಡಿ ಕಾಣಿಸ್ತಾ ಇದೆಲ್ಲ ಟೆಂಪಲ್. ಸೊ ದಟ್ ಈಸ್ ದ ಟೆಂಪಲ್. ಹೇಗಿದೆ ಟೆಂಪಲ್? ಯಾಕಂದ್ರೆ ಬೆಟ್ಟಗಳ ಮಧ್ಯೆ ದೇವರನ್ನು ನೋಡುವುದು, ಆ ದೇವಸ್ಥಾನವನ್ನು ನೋಡುವುದು, ಬಿಕಾಸ್ ಈಸ್ ನನಗೆ ವರ್ಡಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಬ್ಯೂಟಿ ಆಗಿರ್ಬೋದು, ಅದರ ವ್ಯೂ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಜನಗಳು ಕೂಡ ತುಂಬ ಇದ್ದು. ಆ್ಯಂಡ್ ನೆಕ್ಸ್ಟ್ ಡೇ ನೈಟ್ ಇದು ಆರತಿ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾವು ಮೊದಲೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನೈಟಲ್ಲಿ ರೀಚ್ ಆದಾಗ ನಾವು ದೇವರ ದರ್ಶನವನ್ನು ನೈಟೇ ಮಾಡಬೇಕು ಅಂತ. ಬಿಕಾಸ್ ಬೆಳಿಗ್ಗೆ ಅಂದರೆ ನೈಟಲ್ಲಿ ತುಂಬ ರೇರ್. ನೈಟಲ್ಲಿ ನಾವು ಟ್ರೆಕ್ಕಿಂಗ್ ಮಾಡ್ಬೋದು ಕೂಡ, ಆ್ಯಂಡ್ ನೈಟಲ್ಲಿ ದರ್ಶನ ಕೂಡ ಮಾಡ್ಬೋದು. ಟ್ರೆಕ್ಕಿಂಗ್ ಮಾಡೋದ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ನೈಟಲ್ಲಿ ಏನಾದರೂ ಲ್ಯಾಂಡ್ ಸ್ಲೈಡ್ ಆದರೆ ಅದೆಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೆ ನೈಟನ್ನು ಅವಾಯ್ಡ್ ಮಾಡಿ, ಬಟ್ ದರ್ಶನ ಮಾಡ್ಬೋದು, ದೇವರ ದರ್ಶನವನ್ನು ಮಾಡ್ಬೋದು. ನೈಟಲ್ಲಿ ನೀವು ಬಂದಿದ್ದರೆ ಪ್ಲೀಸ್ ದೇವರ ದರ್ಶನವನ್ನು ಮಾಡೋದು ನೈಟಲ್ಲಿ ಬೆಸ್ಟ್. ಯಾಕಂದರೆ ಬೆಳಿಗ್ಗೆ ಮಾಡೋದಾದ್ರೆ ತುಂಬ ರಶ್ ಇರುತ್ತೆ, ತುಂಬ ಹೆಕ್ಟಿಕ್ ಇರುತ್ತೆ. ಸೊ ಹಾಗಾಗಿ ನೈಟಲ್ಲಿ ಮಾಡಿ ದೇವರ ದರ್ಶನ ಮಾಡಿಬಿಡಿ, ಕಂಪ್ಲೀಟ್ ಮಾಡಿಬಿಡಿ. ಸೊ ಗಾಯ್ಸ್, ಈಗ ನಾವು ಏನು ಪ್ಲಾನ್ ಮಾಡಿದ್ದೀವಿ ಅಂದರೆ ದೇವರ ದರ್ಶನಕ್ಕೆ ನೈಟೇ ದೇವರ ದರ್ಶನ ಮಾಡುವ ಅಂತ. ಸೊ ಹಾಗಾಗಿ ಅದಕ್ಕಿಂತ ಮೊದಲು ದರ್ಶನ ಮಾಡೋಕ್ಕಿಂತ ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಈಗ ರಿಜಿಸ್ಟ್ರೇಷನ್ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಮಾಡೋ ಪ್ಲ್ಯಾನ್ ನಾವು ಕ್ಯಾನ್ಸಲ್ ಮಾಡಿದ್ವಿ. ಯಾಕೆಂದರೆ ಬೆಳಿಗ್ಗೆ ತುಂಬ ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ನಾವು ಮಾಡೋದಿಲ್ಲ. ಹಾಗಾಗಿ ಈಗಲೇ ನಾವು ದರ್ಶನ ಮಾಡುವ ಅಂತ. ಅದಕ್ಕೆ ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು. ಓಕೆ ಸ್ನೇಹಿತರೆ, ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಟೆಂಪಲ್ ಕಾಣಿಸ್ತಾ ಇರ್ಬೋದು ನಿಮಗೆ, ಅದು ಭೈರವ ಬಾಬಾ ಅಂತ ಹೇಳಿ. ಸೊ ಯಸ್, ವಿ ಹ್ಯಾವ್ ಅ ಪ್ಲಾನ್ ಟು ಗೋ ದೇರ್. ಆ್ಯಂಡ್ ಇವತ್ತು ಮೇಯ್ನ್ ಆಗಿ ನಾವು ದೇವರ ದರ್ಶನ ಮಾಡೋದು ಅಂತ. ಸೊ ನೋಡಿ ಯಾವ ರೀತಿಯಾಗಿ ವ್ಯೂಸ್ ಎಲ್ಲ ಇದೆ ಅಂತ. ಸೊ ಬ್ಯೂಟಿಫುಲ್. ದಿಸ್ ಇಸ್ ಅವರ್ ಟೆಂಟ್. ಇದರಲ್ಲಿ 3 ಜನ ಇರುವಂಥ ಕೆಪಾಸಿಟಿ ಇದೆ ಈ ಟೆಂಟ್ನ ಒಳಗೆ. ಆ್ಯಂಡ್ ಇದರಲ್ಲಿ ಒಂದು ಲೈಟ್ ಆ್ಯಂಡ್ ಚಾರ್ಜರ್ ಪ್ರೊವೈಡ್ ಮಾಡಿದೆ. ಇಲ್ಲಿ ನೋಡಿ, ದಿಸ್ ಇಸ್ ಎ ಲೈಟ್ ಆ್ಯಂಡ್ ಚಾರ್ಜರ್. ಆ್ಯಂಡ್ ಇದು ನಮ್ಮ ಬ್ಯಾಗ್ಸ್.
ಇದೆ ಇಲ್ಲಿ ಹೋದ್ರಿಂದ ಭೈರವ ಬಾಬಾ ಟೆಂಪಲ್. ಅದು ಕೇದಾರ್ನಾಥ್ಗಿಂತ ಸ್ವಲ್ಪ ಮೇಲೆ ಇದೆ, ಜಾಸ್ತಿ ದೂರ ಇಲ್ಲ 100 to 50 ಮೀಟರಲ್ಲಿ ನಿಮಗೆ ಆ ಭೈರವ ಬಾಬಾ ಟೆಂಪಲ್ ಇದೆ. ಆ ಭೈರವ ಬಾಬಾ ಟೆಂಪಲ್ ಏನಂದರೆ ಕೇದಾರ್ನಾಥ ಟೆಂಪಲನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಒಂದು ಜನಗಳ ನಂಬಿಕೆ. ಗಾಯ್ಸ್, ಅಲ್ಲಿ ಕಾಣಿಸ್ತಿದ್ದಲ್ಲೇ ಹೆಲಿಪ್ಯಾಡ್. ಮತ್ತೊಂದು ನಾನು ನಿಮ್ಮೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಸೊ ನಿಮಗೆ ಅಲ್ಲಿ ಲೈನ್ ಕಾಣ್ಬೋದು ನೋಡಿ, ಇಲ್ಲಿ ಇದು ಲೈನ್ ಇದೆಯಲ್ಲ ಸ್ನೇಹಿತರೆ, ಇದು ದರ್ಶನಕ್ಕೆ ಹೋಗುವ ಲೈನ್. ಸೊ ನೀವು ರಾತ್ರಿ ನೀವು ದರ್ಶನ ಮಾಡಿದರೆ ನೀವು ಆ ಲೈನಿಂದ ನೀವು ತಪ್ಪಿಸ್ಕೊಳ್ಬೋದು. ಈ ಲೈನಿಂದ ನೀವು ದರ್ಶನ ಮಾಡಲಿಕ್ಕೆ ಆಲ್ಮೋಸ್ಟ್ ನಿಮಗೆ 5 ಗಂಟೆ ಆದರೂ ನಿಮಗೆ ಹಿಡಿತದೆ. ಸೊ ಹಾಗಾಗಿ ಬೆಟರ್ ಟು ವಿಸಿಟ್ ನೈಟ್ ಸ್ನೇಹಿತರೆ. ಸೊ ಇಲ್ಲಿಂದ ಹೋಗಿ ಮತ್ತೆ ನೀವು ಟೆಂಪಲಿಗೆ ವಿಸಿಟ್ ಮಾಡ್ತೀರಾ. ಭೈರವ ಬಾಬಾ ಟೆಂಪಲ್ ಈಗ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ಸೊ ನಾನು ಸ್ವಲ್ಪ ಮೇಲೆ ಬಂದಿದ್ದೆ ನಿಮಗೆ ಇನ್ನೂ ಕ್ಲಿಯರಾಗಿ ವಿಡಿಯೋನ ತೋರಿಸುವಂತ. ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ. ಆ್ಯಂಡ್ ಐ ವಾಂಟ್ ಟು ಶೋ ಅನದರ್ ಒನ್ ಥಿಂಗ್ ದ್ಯಾಟ್ ಸಿ ಸ್ನೇಹಿತರೆ, ಲೆಟ್ಸ್ ವಾಕ್. ಇಟ್ಸ್ ಬ್ಯೂಟಿಫುಲ್ ಸ್ನೇಹಿತರೆ, ನೋಡಿ ಯಾವ ರೀತಿ ಇದೆ ಅಂತ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಸೊ ಹಾಗಾಗಿ ನಾನು ಜಾಸ್ತಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಆದರೂ ಕೂಡ ನೋಡಿ ಹೇಗಿದೆ ಅಂತ. ಒಂದು ಇಂಪಾರ್ಟೆಂಟ್ ವಿಷಯ, ನೀವು ಭೈರವ ಬಾಬಾ ಟೆಂಪಲ್ ಹೋಗೋ ರಾಸ್ತೆಯಲ್ಲಿ ನಿಮಗೆ ಊಟದ ವ್ಯವಸ್ಥೆ ಇದೆ. ಲೈಕ್ ನೋಡಿ ಅಲ್ಲಿ ನೀವು ಊಟ ಮಾಡ್ಬೋದು. ಇದರ ಟೈಮಿಂಗ್ ಏನಂದರೆ 9:30 to 1 ಗಂಟೆ ರಾತ್ರಿ. ಸೊ ನೈಟ್ ಬಂದರೂ ಕೂಡ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡೋದು. ನಂದು ಪ್ಲೇಟ್ ಈಗ ಆಲ್ಮೋಸ್ಟ್ ಖಾಲಿಯಾಗಿದೆ. ಇದರಲ್ಲಿ ಅನ್ನ ಮತ್ತು ದಾಲ್ ಸಿಗುತ್ತೆ, ಮತ್ತು ಅದರ ನಂತರ ಒಂದು ಪಾಯಸ ಥರ ಇರುತ್ತೆ. ನಾವೀಗ ಆದಿಗುರು ಶಂಕರಾಚಾರ್ಯ ಸಮಾಧಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಮನಸ್ಸಿಗೆ